ಶ್ರೀರಂಗಪಟ್ಟಣದ ಗಣಂಗೂರು ಟೋಲ್ನಲ್ಲಿ ಇವತ್ತು ದೊಡ್ಡ ಹೈಡ್ರಾಮವೇ ನಡೆದಿದೆ. ನಾನೊಬ್ಬ ಕಾಂಗ್ರೆಸ್ ನಾಯಕ ಅಂತ ಹೇಳ್ಕೊಂಡವ ಮಾಡಬಾರದ ರಂಪಾಟ ಮಾಡಿದ್ದಾನೆ. ಇಷ್ಟು ಸಾಲದು ಅಂತ ಅವನ ಜೊತೆಗಿದ್ದ ಮೇಡಂ ಸಹ ಎಗರೆಗರಿ ಬಿದ್ದಿದ್ದಾಳೆ. ಉತ್ತರನ ಪೌರುಷ ಒಲೆ ಮುಂದೆ ಅಂತಾರಲ್ಲ, ಇದಕ್ಕೆ ನೋಡಿ ಈತ ಯಾರು ಅಂತ ಗೊತ್ತಿಲ್ಲ, ಎಲ್ಲಿಯವನು ಅನ್ನೋದು ಗೊತ್ತಿಲ್ಲ. ಆದ್ರೆ ಹೇಳ್ಕೊಳ್ಳೋದು ಮಾತ್ರ ಕಾಂಗ್ರೆಸ್ ಮುಖಂಡ ಅಂತ. ಇವನ ಗಾಡಿ ಬಂದ್ ಕೂಡ್ಲೆ ಟೋಲ್ ಗೇಟ್ ಓಪನ್ ಮಾಡ್ಬೇಕಂತೆ. ಹಣ ಗಿಣ ಕೇಳಿದ್ರೆ ರಾಜಾತಿಥ್ಯದಲ್ಲಿ ಬಿಟ್ಟು ಕಳಿಸ್ಬೇಕಂತೆ. ನೀನು ಯಾರಾದ್ರೆ ನಮಗೇನು, ಮೊದಲು ಟೋಲ್ ಕಟ್ಟು ಅಂದಿದ್ದಕ್ಕೆ ಹೇಗೆ ಎಗರಿ ಎಗರಿ ಬೀಳ್ತಿದ್ದಾನೆ ನೋಡಿ. ನಾನು ಕಾಂಗ್ರೆಸ್ ಮುಖಂಡ, ರಾಜ್ಯದಲ್ಲಿರೋದು ಕಾಂಗ್ರೆಸ್ ಸರ್ಕಾರ, ನಮ್ಮ ಬಳಿಯೇ ಟೋಲ್ ಕೇಳ್ತೀರಾ ಅಂತ ಜಂಗಿ ಕುಸ್ತಿಗೆ ನಿಂತಿದ್ದಾನೆ. ಯಾವುದೋ ಊರಿಂದ ಬಂದು ಗಾಂಚುಲಿ ಮಾಡಿದ್ರೆ ಹುಷಾರ್. ಟೋಲ್ ಗೇಟ್ ಮುಂದೆಯೇ ನಡೀತು ಬಿಗ್ ಹೈ ಡ್ರಾಮಾ. ಇದು ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗಣಂಗೂರು ಟೋಲ್. ಬಿಳಿ ಕಾರ್ನಲ್ಲಿ ಬಂದ ಇದೇ ಮಹಾಪುರುಷ ಟೋಲ್ ಕಟ್ಟೋ ವಿಷಯಕ್ಕೆ ಕಿರಿಕ್ ಶುರು ಮಾಡಿದ್ದಾನೆ. ತಾನೊಬ್ಬ ಮಹಾನ್ ಲೀಡರ್ ಅನ್ನೋ ರೇಂಜ್ಗೆ ಬಿಲ್ಡಪ್ ಕೊಡೋದಕ್ಕೆ ಶುರು ಮಾಡಿದ್ದಾನೆ. ಯಾರಾದ್ರೆ ಏನು, ಮೊದಲು ಟೋಲ್ ಹಣ ಕಟ್ಟಿ ಆಮೇಲೆ ಮುಂದಕ್ಕೆ ಹೋಗಿ ಅಂತ ಸಿಬ್ಬಂದಿ ಹೇಳಿದ್ದಾರೆ. ಇಷ್ಟಕ್ಕೆ ಸಿಟ್ಟಿಗೆದ್ದವ ಕಾಲ್ ಕೆರೆದು ಜಗಳಕ್ಕೆ ನಿಂತಿದ್ದ. ಇದೇ ಗ್ಯಾಪ್ನಲ್ಲಿ ಬಂದ ಲೇಡಿ ರ್ಯಾಂಬೋ ಕೂಡ ಕುಸ್ತಿಗೆ ಬಿದ್ದಿದ್ದಾಳೆ. ಯಾವಾಗ ಸಿಬ್ಬಂದಿ ಟೋಲ್ ಕಟ್ಲೇಬೇಕು ಅಂತ ಹಠಕ್ಕೆ ಬಿದ್ರೋ ವಿಧಿ ಇಲ್ಲದೆ ಹಣ ಕಟ್ಟಿದ್ದ. ಆದ್ರೆ ಆಮೇಲೂ ಕಿರಿಕ್ ಮಾಡೋದು ನಿಲ್ಲಿಸಿಲ್ಲ. ಗಂಡ್ಮಕ್ಳು ಮಾತಾಡ್ತಿದ್ರೆ ಈ ಆಂಟಿ ಅದ್ ಹೆಂಗ್ ಎಗರಿ ಎಗರಿ ಬೀಳ್ತಿದ್ದಾಳೆ ನೋಡಿ. ಗಲಾಟೆ ಆಗ್ತಿದ್ದಂತೆ ಸ್ಥಳಕ್ಕೆ ಬಂದ ಪೊಲೀಸರು ಏನೂ ಮಾಡದೆ ಬಿಟ್ಟು ಕಳಿಸಿದ್ದಾರಂತೆ. ಮೈಸೂರು ಎಕ್ಸ್‌ಪ್ರೆಸ್ ವೇ ಟೋಲ್ನಲ್ಲಿ ಇಂತಹ ಘಟನೆಗಳು ನಡೀತಿರೋದು ಇದೇ ಮೊದಲೇನಲ್ಲ. ಈ ಹಿಂದೆಯೂ ಇಂತಹ ಹಲವಾರು ಕಿರಿಕ್ಗಳಾಗಿವೆ. ಒಟ್ಟಿನಲ್ಲಿ ಟೋಲ್ ವಿಷಯಕ್ಕೆ ಕಾಲ್ಕಿರಿದು ಜಗಳಕ್ಕೆ ನಿಲ್ಲೋರಿಗೆ ಸರಿಯಾಗಿ ಬಿಸಿ ಮುಟ್ಟಿಸಬೇಕಿದೆ. ಸುನಿಲ್ ಗೌಡ, ನ್ಯೂಸ್ 18 ಮಂಡ್ಯ. ಈ ಊರಿನ ಜನರಿಗೆ ಮದುವೆ ಅನ್ನೋದೇ ಮರೀಚಿಕೆಯಾಗಿದೆ. ಊರು ಉದ್ಧಾರ ಆಗ್ತಿಲ್ಲ ಅಂತ ಹೆಣ್ ಕೊಡ್ತಿಲ್ಲ. ಈ ಊರಿನ ಹೆಣ್ಮಕ್ಳನ್ನೂ ಕೂಡ ಮದುವೆ ಆಗ್ತಿಲ್ಲ. ಇದರಿಂದ ಕಂಗಾಲಾಗಿರೋ ಯುವಕರು ಸರ್ಕಾರಕ್ಕೆ ಹಿಡಿ ಶಾಪ ಹಾಕ್ತಿದ್ದಾರೆ. ಇಲ್ಲಿ ನಮ್ಮೂರಿಗೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ. 25 ಸುಮಾರು ವರ್ಷದಿದ್ದಾನು ಒಬ್ರು ಹೆಣ್ಣೇ ಕೊಡ್ತಾ ಇಲ್ಲ. ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲ ಇದ್ದಾರೆ. ಈ ಊರಲ್ಲಿ ಗಟ್ಟಿ ಮೇಳದ ಸದ್ದು ಮೊಳಗಿ ಅದೆಷ್ಟು ದಿನ ಆಗೋಯ್ತೋ ಏನೋ. ಮದುವೆ ಊಟ ಮಾಡಿ ಅಂತೂ ಜನರಿಗೆ ನೆನಪೇ ಇಲ್ಲ ಬಿಡಿ. ಯಾಕಂದ್ರೆ ಊರಿನ ಯುವಕರಿಗೆ ಹೆಣ್ಣು ಕೊಡ್ತಾ ಇಲ್ಲ. ಈ ಊರಿನ ಹೆಣ್ಮಕ್ಳನ್ನ ಮದುವೆ ಆಗೋದಕ್ಕೆ ಹುಡುಗರು ಮುಂದೆ ಬರ್ತಾ ಇಲ್ಲ. ಇದ್ಯಾಕ್ ಹೀಗಂತ ಹುಡುಕಿ ಹೊರಟಾಗ ಗೊತ್ತಾಗಿದ್ದೆ ಅಭಿವೃದ್ಧಿ ಅನ್ನೋ ಹೆಮ್ಮಾರಿ. ಊರಿಗೊಂದು ರಸ್ತೆ ಇಲ್ಲ, ಮೂಲಭೂತ ಸೌಕರ್ಯಗಳೂ ಇಲ್ಲ. ಹೀಗಾಗಿ ಯಾರೂ ಹೆಣ್ಣು ಕೊಡ್ತಾ ಇಲ್ವಂತೆ. ಇಲ್ಲಿನ ಹೆಣ್ಮಕ್ಳನ್ನ ಮದುವೆಯೂ ಆಗ್ತಾ ಇಲ್ವಂತೆ. ಇದು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮೇದಿನಿ ಅನ್ನೋ ಕುಗ್ರಾಮ. 60 ಮನೆಗಳಿರೋ ಈ ಊರಲ್ಲಿ 350 ಜನ ವಾಸ ಮಾಡ್ತಾ ಇದ್ದಾರೆ. ಆದ್ರೆ ಈ ಊರಿನ ರಸ್ತೆಗಳು ಡಾಂಬಾರನ್ನೇ ಕಂಡಿಲ್ಲ. ಕಾಲುವೆಗಳು ಮುಚ್ಚೋಗಿ ಅದೆಷ್ಟು ವರ್ಷ ಆದ್ವೋ ಗೊತ್ತಿಲ್ಲ. ಸಿಟಿಗೆ ಹೋಗಿ ಬರಬೇಕು ಅಂದ್ರೆ ನಿತ್ಯ ಪರದಾಡ್ತಾರೆ. ಮಳೆಗಾಲ ಬಂತು ಅಂದ್ರೂ ಇವರ ಸ್ಥಿತಿ ದೇವ್ರಿಗೆ ಪ್ರೀತಿ. ಹೀಗಾಗಿ ಈ ಊರಿನ ಯುವಕ ಯುವತಿಯರನ್ನ ಮದುವೆ ಆಗೋದಕ್ಕೆ ಇಷ್ಟಪಡ್ತಾ ಇಲ್ವಂತೆ. ಇಲ್ಲಿ ನಮ್ಮೂರಿಗೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ. ಒಂದು 25 ಸುಮಾರು ವರ್ಷದಿದ್ದಾನು ಒಬ್ರು ಹೆಣ್ಣೇ ಕೊಡ್ತಾ ಇಲ್ಲ. ಗಂಡು ಮಕ್ಕಳು ಹೆಣ್ಣು ಮಕ್ಕಳು ಎಲ್ಲ ಇದ್ದಾರೆ. ಎಲ್ಲಾದ್ರೂ ವರ್ಷಕ್ಕೆ 1-2 ಮದುವೆ ಅಷ್ಟೇ ಆಗ್ತಾ ಇದ್ದಾವೆ. ಆದ್ರೆ ಗಂಡು ಮಕ್ಕಳೆಲ್ಲ ತುಂಬಾ ಜನ ಇದ್ದಾವೆ. ಬರ್ತಾರೆ, ಬರ್ತಾರೆ, ಹೆಣ್ಣು ಕೊಡ್ತೀವಿ, ಊರು ಅಡ್ಡಿಲ್ಲ, ಜನ ಅಡ್ಡಿಲ್ಲ, ಎಲ್ಲ ಒಳ್ಳೆಯರು ಅಂತಾನೆ ಹೇಳ್ತಾರೆ. ಮತ್ತೆ ತಿರ್ಗಿ ಹೋದ್ರೆ ಮತ್ತೆ ಫೋನ್ ಮಾಡ್ತಾನೆ. ಜನಪ್ರತಿನಿಧಿಗಳು ಅನಿಸ್ಕೊಂಡವರು ಎಲೆಕ್ಷನ್ ಟೈಮ್ನಲ್ಲಿ ಬಂದ್ ಹೋದ್ಮೇಲೆ ಇತ್ತ ಕಣ್ಣೆತ್ತಿಯೂ ನೋಡಲ್ಲ. 5 ವರ್ಷಕ್ಕೊಮ್ಮೆ ಬಂದು ಭರವಸೆ ಕೊಟ್ಟಿದ್ದು ಬಿಟ್ರೆ ಬೇರೆ ಏನೂ ಆಗಿಲ್ಲ. ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ನಮಗೂ ಸಾಕಾಗಿದೆ ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಸ್ಥಳೀಯರು. ನಾವು ಕುಗ್ರಾಮದಲ್ಲಿ ಜನಿಸಿದ್ರು ನಮಗೆ ಮದುವೆ ಎಂಬುದಿಲ್ಲ. ಯಾಕಂದ್ರೆ ನಮ್ಮೂರಿನಲ್ಲಿ ಬಹಳ ಜನ ಇದ್ದಾರೆ, ಹುಡುಗರಿದ್ದಾರೆ. ಯಾವುದೇ ಮದುವೆ ವ್ಯವಸ್ಥೆ ಇಲ್ಲದೆ ನಾವು ಕುಗ್ರಾಮದಲ್ಲಿ ಜನಿಸಿದ್ರು ಯಾರೇ ಹೆಣ್ಣು ಕೊಡ್ತಾ ಇಲ್ಲ. ಊರಿಗೆ ಮದುವೆ ಎಂಬುದು ಹುಡುಗರಿಗೆ ಕಲ್ಮಸವಾಗಿದೆ. ಯಾವುದೇ ನಂಬಿಕೆ ಇಟ್ಕೊಂಡ್ರು ಮದುವೆ ಎಂಬ ಜೀವನ ಸಾಗಿಸ್ಲಿಕ್ಕೆ ಯಾವುದೇ ಆಗ್ತಾ ಇಲ್ಲ. ಯಾಕಂದ್ರೆ
ರೋಡಿನ ವ್ಯವಸ್ಥೆಯೇ ಕಾರಣ. ಸರ್ಕಾರ ನಮಗೆ ವಂಚನೆ ಮಾಡ್ತಾ ಇದೆ. ಒಟ್ನಲ್ಲಿ ಊರು ಅಭಿವೃದ್ಧಿ ಆಗ್ತಾ ಇಲ್ಲ, ಊರಿನ ಮಕ್ಕಳಿಗೆ ಮದುವೆ ಆಗ್ತಾ ಇಲ್ಲ, ಕಷ್ಟ ಕೇಳ್ಬೇಕಾಗಿರೋರೇ ಕಣ್ಣೆತ್ತಿ ನೋಡ್ತಾ ಇಲ್ಲ. ಯಾರಿಗ್ ಹೇಳೋಣ ನಮ್ ಪ್ರಾಬ್ಲಮ್ಮು ಅಂತ ಜನ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.